ಹಲೋ ಸ್ನೇಹಿತರೆ, ಇವರು ಸಾವಿತ್ರಿ ಅಂತ 36 ವಯಾಗಿರುತ್ತೆ. ಇವಳ ಸಮಸ್ಯೆ ನೋಡಿ ಯಜಮಾನರು ಬೇಗ ಸುಸ್ತಾಗುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ. ಮಾಡುವಾಗ ಯಜಮಾನರು ಬೇಗ ಸುಸ್ತಾಗುತ್ತಾರೆ. ಇದೇ ಇವರ ಸಮಸ್ಯೆ ಆಗಿದೆ. ಸ್ವಂತ ಊರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿಂದ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡೋದಕ್ಕೆ ಕೊಬ್ಬು ತುಂಬಿದ ತೊಡೆಗಳು ಹೊಂದಿದ್ದಾಳೆ ಸ್ನೇಹಿತರೆ. ಬಯಕೆ ನೋಡಿ ಒಂದು ಸಲ ಸಾಕು ಆಗುವವರೆಗೆ ಮಾಡಿಸಿಕೊಳ್ಳಬೇಕು. ಇದು ಇವಳ ಒಂದು ಜೀವನದ ಒಂದು ದೊಡ್ಡ ಬಯಕೆ ಆಗಿರುತ್ತೆ. ಈ ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾಳೆ. ಆ್ಯಂಡ್ ಇವಳ ಹತ್ತಿರ ಸ್ನೇಹಿತರೆ ಮಾರುತಿ ಕಂಪನಿಯ ಫ್ರಾಂಕ್ ಕಾರ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮುಂದೆ ಬಂದ ಸ್ನೇಹಿತರೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಸುಖದಲ್ಲಿ ಸ್ವಲ್ಪ ಏರುಪೇರು ಆಗುತ್ತಿದೆ ಎಂದು ಹೇಳಿಕೊಂಡಿದ್ದಾಳೆ. ನನಗೆ 55 ಸಲ ಜೋರಾದ ಹೊಡೆತ ಬಿದ್ದರೆ ಮಾತ್ರ ತೃಪ್ತಿ ಆಗುತ್ತದೆ. ಯಜಮಾನರು 33 ಸಲ ಮಾತ್ರ ಹೊಡೆಯುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನನ್ನ ರಸ ಬರುವ ಮುಂಚೆ ಸುಸ್ತಾಗುತ್ತಾರೆ. ತೂತು ತುಂಬ ಅಗಲ ಇರುವುದರಿಂದ ದಪ್ಪ ಗೂಟ ಇದ್ದರೆ ಬೇಗ ರಸ ಬರುವ ಚಾನ್ಸಸ್ ಕೂಡ ಇದೆ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರು ಇವರ ರಸ ಬರುವ ಮುಂಚೆನೇ ಸುಸ್ತಾಗುತ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ ಕನಿಷ್ಠ 55 ಸಲ ಮಾಡುವಂತಹ ವ್ಯಕ್ತಿ ಬೇಕಾಗಿದ್ದಾನೆ. ಇವಳ ತೂತಿನ ರಹಸ್ಯ ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾಳೆ. ಸುತ್ತಮುತ್ತ ತುಂಬ ಕಪ್ಪಾಗಿದೆ ಎಂದು ಕೂಡ ಮಾಹಿತಿ ತಿಳಿಸಿದ್ದಾರೆ. ಆದರೆ ಒಳ್ಳೆಯ ಸುಖ ಕೊಡುವ ಸಾಮರ್ಥ್ಯ ಹೊಂದಿದ್ದೇನೆ. ತೂತಿನ ಒಳಗಿನ ತೂತು ಪೂರ್ಣ ಕೆಂಪಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸುಲಭವಾಗಿ 2 ಸೌತೆಕಾಯಿ ಹಾಕಬಹುದು. ತುಂಬ ಅಗಲವಾಗಿದೆ ಹಾಗೂ ಅದರ ಮುಖ ಯಾವಾಗಲೂ ತೆರೆದುಕೊಂಡಿರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದಿಷ್ಟು ತನ್ನ ಒಂದು ತೂತಿನ ರಹಸ್ಯವನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರೋದು ಇವಳ ಹತ್ತಿರ ಇರ್ತಕ್ಕಂಥ ಮಾರುತಿ ಫ್ರಾಂಕ್ ಕಾರ್. ಸೊ ನೋಡ್ಬೋದು, ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಕಂಪನಿ ಡಿಸೈನ್ ಲೋಗೋ ಆ್ಯಂಡ್ ಇದು ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಆಗಿರುತ್ತೆ. ಡ್ರೈವರ್ ಪಕ್ಕದಲ್ಲಿರ್ತಕ್ಕಂಥ ಸೀಟ್. ಸೊ ಇದೆಲ್ಲ ಸ್ನೇಹಿತರೆ ತನ್ನ ಕಾರಿನ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮಾರುತಿ ಫ್ರಾಂಕ್ ಪ್ರೈಸ್ ಫಾರ್ ದ ಬೇಸ್ ಮಾಡೆಲ್ ಸ್ಟಾರ್ಟ್ RS 7.51 lakh ಆ್ಯಂಡ್ ಟಾಪ್ ಮಾಡೆಲ್ ಪ್ರೈಸ್ ಗೋಸ್ ಟು ಅಪ್ ಟು 13 lakh. ಇವರು ಸ್ನೇಹಿತರೆ 13 ಲಕ್ಷಕ್ಕೆ ಈ ಒಂದು ಕಾರ್ ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಕಾರ್ನ ಮೈಲೇಜ್ ಬಂದ್ಬಿಟ್ಟು ಇಲ್ಲಿ ಸ್ನೇಹಿತರೆ 20 to 28 ಕಿಲೋಮೀಟರ್ ಪರ್ ಲೀಟರ್ಗೆ ಎವರೇಜ್ ಕೊಡುತ್ತೆ ಎಂದು ಹೇಳಿದ್ದಾರೆ. ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1197 cc ಆಗಿರುತ್ತೆ. ಅದೇ ರೀತಿ ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲ್ ಮತ್ತು CNG ಎರಡೂ ಇರುತ್ತೆ. ಟ್ರಾನ್ಸ್ಮಿಷನ್ ಕೂಡ ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ ಎರಡೂ ಆಗಿರುತ್ತೆ. ಅದೇ ರೀತಿ ಈ ಒಂದು ಕಾರಲ್ಲಿ ಸ್ನೇಹಿತರೆ ಕೇವಲ 5 ಜನ ಕುಳಿತುಕೊಂಡು ಜರ್ನಿ ಮಾಡಬಹುದು. ಇದಿಷ್ಟು ಸ್ನೇಹಿತರೆ ತನ್ನ ಕಾರ್ನ ಬಗ್ಗೆ ಮತ್ತು ತನ್ನ ಬಗ್ಗೆ ಕೊಟ್ಟಿದ್ದ ಒಂದು ಮಾಹಿತಿ ಆಗಿರುತ್ತೆ. ಸೊ ಇವರ ಒಂದು ಆಸೆ ಈಡೇರಿಸಲು ನೀವು ಇಷ್ಟಪಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಖಂಡಿತ ಸಂಪರ್ಕಿಸುತ್ತಾರೆ. ಸೊ ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿಯಾಗೋಣ.